ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಕಾಲಿಫ್ಲವರ್ದು ಪರಾಟ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣದ ಕಾಲಿಫ್ಲವರು ಈ ರೀತಿ ಹೆಚ್ಕೊಂಡು ಇದನ್ನು ಹುಳ ಇರ್ತಾವಲ್ಲ ಅದನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿಣ ಮತ್ತು ಉಪ್ಪಿನ ನೀರಿನಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಬೈಂಡಿಂಗ್ ಬರಲಿಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ನೆನೆಯಾಕಿಟ್ಟಿದ್ದೀನಿ. ಇಲ್ಲೇ ಸಣ್ಣದಾಗಿ ನೋಡಿ, ಇಲ್ಲಿ ಇಷ್ಟು ಸಣ್ಣ ಹೆಚ್ಕೋಬೇಕು. ಹೆಚ್ಚದಾಗಿ ಇದೇನಿರುತ್ತೆ, ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೆ. ಇದನ್ನು ಹೂರ್ಣ ಹೆಂಗೆ ಮಾಡೋದು ಅಂತ ಅನ್ನೋದನ್ನು ಆಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಗೋಧಿ ಹಿಟ್ಟು, ಅದರಲ್ಲಿ ಮತ್ತೊಂದು ಸ್ವಲ್ಪ ಒಂದು 2-4 ಸ್ಪೂನಷ್ಟು ಮೈದಾ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ, ಎಣ್ಣೆ, ಆಮೇಲೆ ಜೀರಿಗೆ, ಓಂಕಾಳು ಹಾಕಿ ಈ ರೀತಿ ಕಲಿಸಿಟ್ಟಿದ್ದೀನಿ. ಈಗ ಇದು ಇನ್ನೊಂದು 2 ತಾಸು ಇದು ನೆನಿಬೇಕು. ಆಮೇಲೆ ಪರಾಟ ಮಾಡುವ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಈ ವೆಜಿಟೇಬಲ್ ಕಟರ್ನಲ್ಲಿ ಇದನ್ನು ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಗೋಬಿ. ಈಗ ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ ಹೂರ್ಣ ಮಾಡೋದು. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ನೋಡಿ. ಈಗ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಇಂಗು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಇದನ್ನು ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಏನು ಮಾಡಬೇಕು, ತಾಳ್ಸ್ಕೋಬೇಕಿದೆ. ಕಾಸ್ಕೊಂಡು ಆಮೇಲೆ ಇದಕ್ಕೆ ಈ ಗೋಬಿ ಹೆಚ್ಚಿಟ್ಟಿದ್ದೇನೆಲ್ಲ ಅವ್ನು ಹಾಕೋಬೇಕು. ಸ್ವಲ್ಪ ತಾಳ್ಬೇಕು ಇನ್ನೊಂದು. ನೋಡಿ, ಇಲ್ಲಿ ಗೋಬಿ ಹೆಚ್ಚಿದ್ದು ಹಾಕಿತಾ ಇದ್ದೇನೆ. ಇದನ್ನು ಸ್ವಲ್ಪ ಈ ರೀತಿ ತಾಳ್ಸ್ಕೊಂಡು ಮುಚ್ಚಿಡ್ಬೇಕು. ಇದನ್ನು ಉಪ್ಪು ಹಾಕ್ಬೇಕು. ಆಮೇಲೆ ಇದಕ್ಕೆ ಕಾಲಿಫ್ಲವರ್ ಪರಾಟ ರೆಡಿ ಆಗ್ತಾಯಿದೆ. ನೋಡಿ, ಈಗ ಈ ರೀತಿ ಮಾಡ್ಕೋಬೇಕು. ಇದನ್ನು ತುಂಬ ಚೆನ್ನಾಗಿ ಆಗ್ತಾವೆ. ನೀವು ಇದಕ್ಕೆ ಎಣ್ಣೆ ಹಚ್ಕೋಬೋದು, ತುಪ್ಪ ಹಚ್ಕೋಬೋದು. ಕೆಲವ್ರ ಮೇಲೆ ಬಣ್ಣೆ ಹಾಕಿಬಿಟ್ಟು ಕ್ರಿಸ್ಪಿ ಮಾಡ್ತಾರೆ. ನಾವೇನು ಮಾಡ್ತೀವಿ, ಸ್ವಲ್ಪ ಮೃದುವಾಗಿ ಇಡ್ತೀವಿ. ಈ ಕಡೆ ನಾರ್ತ್ ಸೈಡೆಲ್ಲ ಇದನ್ನು ಭಾಳ ಕ್ರಿಸ್ಪಿ ಮಾಡ್ತಾರೆ. ನೋಡಿ, ಈ ರೀತಿ ಒಂದು ಇದನ್ನು ಮಾಡ್ಕೊಂಡ್ಬಿಟ್ಟು ಚಪಾತಿ ಪೂರಿ ಥರ ಲಡಿಸ್ಕೋಬೇಕು. ನಡುವೆ ಇದನ್ನು ಹೂರಣ ಇಟ್ಬಿಟ್ಟು ಇದನ್ನು ಹೆಂಗೆ ಮೋದಕಕ್ಕೆ ಮಡಿಸ್ತೀವಲ್ಲ ಆ ರೀತಿ ಬಡ್ಸ್ಕೋಬೇಕು. ಮಡ್ಚ್ಕೊಂಡು ಆಮೇಲೆ ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಬೇಕು. ನೋಡಿ, ಇದೆಲ್ಲ ಮಾಡಿಕೊಂಡು ಇದನ್ನು ಈಗ ಮೊದಲಿಗೆ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು. ಕೈಯಿಂದ ಪ್ರೆಸ್ ಮಾಡ್ಕೊಂಡಾಗ ಇದ್ರ ಹೂರಣ ಏನಾಗ್ತದೆ, ಇದ್ರ ದಂಡೆವರೆಗೂ ಹೋಗ್ತದೆ. ಆಮೇಲೆ ಇದನ್ನು ನಿಧಾನವಾಗಿ ಹಿಟ್ಟು ಹಾಕಿ ಲಟ್ಸ್ಕೋಬೇಕು. ನಾನು ಲಟ್ಸಿದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ಅದನ್ನು. ಆಮೇಲೆ ಕಾವಲಿ ಮೇಲೆ ಹಾಕಿ ನೀವು ಅದೇ ಹೇಳಿದ್ನಲ್ಲ, ತುಪ್ಪ ಹಚ್ಬೋದು, ಬೆಣ್ಣೆ ಹಚ್ಬೋದು. ಮೋಸ್ಟ್ಲಿ ಬೆಣ್ಣೆ ಹಚ್ತಾರೆ ಇದಕ್ಕೆ. ಹಚ್ಬಿಟ್ಟು 2 ಕಡೆ ಕೆಂಪಗಾಗೋವರೆಗೆ ಬೇಯಿಸ್ಕೋಬೇಕು. ನೋಡಿ, ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಈ ರೀತಿ ಮಾಡಿಕೊಂಡು ಇದನ್ನು ಎತ್ತಿ ಹಾಕಬೇಕು. ಇದು ಚೆನ್ನಾಗಿ ಆಗಿದೆ ನೋಡಿ. ನೋಡಿ, ಈಗ ಕಾಲಿಫ್ಲವರ್ ಪರಾಠ ರೆಡಿಯಾಗಿದೆ. ಡಿಶ್ ಔಟ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿವೆ. ಅಗದಿ ಈಸಿ ಮೆಥಡ್ ಇದು. ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ದು ಅಂದ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.